ಹರೇಸ್ತು ಪ್ರತಿಮಾ ಪ್ರಾಜ್ಞಾಃ ತತ್ರಸ್ಥಃ ಕೇಶವಃ ಸ್ವಯಂ ದದಾತಿ ಜ್ಞಾನಮೀಶೇಷಃ ಪರಮಾತ್ಮಾ ಸ್ವಯಂ ವಿಭುಃ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್ ಆಚಾರ್ಯಃ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ. ಶ್ರೀ ಗುರುಭ್ಯೋ ನಮಃ. ವಾದಿರಾಜ ಸ್ವಾಮಿಗಳ ಆರಾಧನೆ ದಿವಸ ಅದರ ಆಚರಣೆಗಾಗಿ ನಾವೆಲ್ಲ ಈ ಶುಭ ಸಂದರ್ಭದಲ್ಲಿ ಈಗ ಸೇರಿದ್ದೇವೆ. ವಾದಿರಾಜ ಸ್ವಾಮಿಗಳಿರಬಹುದು, ರಾಘವೇಂದ್ರ ಸ್ವಾಮಿಗಳಿರಬಹುದು, ಮತ್ತಾರೇ ಸಾಧು ಸತ್ಪುರುಷರಿರಬಹುದು. ಅವರು ನಮ್ಮ ಜೀವಮಾನದಲ್ಲಿ ಯಾವ ಪಾತ್ರ ವಹಿಸ್ತಾರೆ? ತಾವು ತಮ್ಮ ಸಾಧನೆಯನ್ನ ಅವರು ಮಾಡ್ತಾನೆ ಇರ್ತಾರೆ. ನಾವು ಮಾಡುವ ಸಾಧನೆಯಲ್ಲಿ ಅವರಿಂದ ನಮಗೆ ಏನು ಅನುಗ್ರಹ, ಏನು ನೆರವು, ಏನು ಆಶೀರ್ವಾದ ಸಿಗ್ತದೆ ಅಂತನ್ನೋದನ್ನ ಶಾಸ್ತ್ರದಲ್ಲಿ ವರ್ಣಿಸ್ತಾರೆ. ಉತ್ತಮ ಅಪಿ ದೇವೇಶಾಃ ಸ್ವಾವರಾನ್ ವಿದುಷೋ ನೃಣಾಂ ಪೂಜಾಯಿ ಸಂಪ್ರಯಚ್ಛಂತಿ ಪರೋಕ್ಷತ್ವ ಪ್ರಿಯಾಯತಃ ತೇಷು ಸ್ಥಿತ್ವಾ ಸ್ವಯಂ ಪೂಜಾಂ ಗೃಹಂತಿ ಅನುಪಮಾಂ ಸದಾ ಅಂತ. ನಮ್ಮಂಥ ಸಾಮಾನ್ಯರಿಗೆ ದೇವರನ್ನ ನೇರವಾಗಿ ನೋಡುವುದಿರಲಿ, ದೇವರನ್ನ ನೇರವಾಗಿ ಆರಾಧನೆ ಮಾಡಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ನಮಗೆ ಒಂದು ದೇವಾಲಯದಲ್ಲಿ ಶಿಲೆಯ, ಕಟ್ಟಿಗೆಯ ಅಥವಾ ಲೋಹದ ಯಾವುದಾದ್ರೂ ಒಂದು ವಿಗ್ರಹ, ಯಾವುದಾದ್ರೂ ಒಂದು ಪ್ರತೀಕ ಬೇಕಾಗ್ತದೆ. ಒಂದು ದೇವಾಲಯ ಇದೆ ಅಂತಂದ್ರೆ, ಒಂದು ಮಠ ಇದೆ ಅಂತಂದ್ರೆ ಜನ ಅಲ್ಲಿ ಬರ್ತಾರೆ. ದೇವರು ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ, ನಿಮ್ಮ ಮನೆಯಲ್ಲಿ ನೀವಿದ್ದಲ್ಲೇ ಧ್ಯಾನ ಮಾಡಿರಿ ಅಂತ ಹೇಳಿದ್ರೆ, ಎಲ್ಲ ಕಡೆ ವ್ಯಾಪ್ತನಾಗಿರುವಂತಹ ಭಗವಂತನ ಆ ಅಸ್ತಿತ್ವ ನಮ್ಮಂತಹ ಸಾಮಾನ್ಯರ ಊಹೆಗೆ ಮೀರಿದ್ದಾದ್ರಿಂದ ನಾವು ಮನೆಯಲ್ಲೇ ಕೂತದ್ದೇ ಬಂತು, ಮಠಕ್ಕೂ ಹೋಗಲಿಲ್ಲ, ಮಂದಿರಗಳಿಗೂ ಹೋಗಲಿಲ್ಲ, ಆರಾಧನೆ ಆಗಲೇ ಇಲ್ಲ ಅಂತ ಆಗಿಬಿಡ್ತದೆ. ಅದಕ್ಕಾಗಿಯೇ ಕಟ್ಟಿಗೆಯ, ಕಲ್ಲಿನ, ಲೋಹಗಳ ವಿಗ್ರಹಗಳಲ್ಲಿ, ಪ್ರತೀಕಗಳಲ್ಲಿ ಭಗವಂತನ ಸನ್ನಿಧಾನವನ್ನು ಕಂಡು ಅಲ್ಲಿ ಕೈ ಮುಗಿದು ಆ ಮೂಲಕ ಆ ಪವಿತ್ರ ಪರಿಸರದ ಲಾಭವನ್ನು ನಾವೆಲ್ಲ ಪಡ್ಕೊಳ್ಬೇಕು ಅನ್ನೋದಕ್ಕಾಗಿ ಮಠ, ಮಂದಿರಗಳು, ದೇವಾಲಯಗಳು ಸ್ಥಾಪಿತ ಆಗಿರ್ತವೆ. ಅನೇಕ ಮಂದಿರಗಳಲ್ಲಿ ಭಗವಂತನ ಸನ್ನಿಧಾನವೇ ಇರ್ತದೆ. ಮತ್ತೆ ಕೆಲವು ಕಡೆ ಭಗವಂತನ ಭಕ್ತರಾದಂಥ ಅನೇಕ ಪ್ರಾಜ್ಞರ ಸನ್ನಿಧಾನ ಇರ್ತದೆ. ಭಗವಂತ ನೇರವಾಗಿ ನಮ್ಮನ್ನ ನೋಡೋದಿಲ್ಲ. ಅದಕ್ಕಾಗಿ ವಾದಿರಾಜ ಸ್ವಾಮಿಗಳು, ರಾಘವೇಂದ್ರ ಸ್ವಾಮಿಗಳು ಮೊದಲಾದಂತಹ ಜ್ಞಾನಿಗಳೇನಿದ್ದಾರೆ ಅವರ ಮೂಲಕ ನಮಗೆ ದರ್ಶನ ಕೊಟ್ಟು ಅವರ ಮೂಲಕ ತನ್ನ ಪ್ರಭಾವವನ್ನು ತೋರಿಸ್ತಾನೆ. ಅವರ ಮೂಲಕ ಆದರೂ ನನಗೇನು ಆತ ಕಣ್ಣಿಗೆ ಕಾಣೋದಿಲ್ಲ, ಕೇವಲ ತನ್ನ ಪ್ರಭಾವವನ್ನು ತೋರಿಸ್ತಾನೆ. ತೇಷು ಸ್ಥಿತ್ವ, ಅಲ್ಲಿ ಒಳಗಿದ್ದು ಆ ದೇವತೆಗಳು ತಮ್ಮ ಪೂಜಾವನ್ನು ಸ್ವೀಕಾರ ಮಾಡ್ತಾರೆ. ನಾವು ಇವರಿಗೆ ಮಾಡಿದ ಪೂಜಾ, ವಾದಿರಾಜ ಸ್ವಾಮಿಗಳಿಗೆ ಮಾಡಿದ ಪೂಜಾ, ಅದು ಭಗವಂತನಿಗೆ ಹೋಗಿ ಸಲ್ಲುತ್ತೆ. ಆಕಾಶ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಆಕಾಶದಿಂದ ಮಳೆಯ ರೂಪದಲ್ಲಿ ಬಂದ ನೀರೆಲ್ಲ ಸಮುದ್ರಕ್ಕೆ ಹೋಗಿ ಸೇರುವಂತೆ, ನಾನಾ ಥರದ ಕಾವಲಿಗಳು, ಝರಿಗಳು, ನದಿಗಳ ಮೂಲಕ ಸಮುದ್ರಕ್ಕೆ ಹೋಗಿ ಸೇರುವಂತೆ ಎಲ್ಲರಿಗೂ ಮಾಡಿದ ನಮಸ್ಕಾರ. ಒಬ್ಬನೇ ಭಗವಂತ, ಅವನಿಗೆ ನಾನಾ ಥರದ ಹೆಸರು, ಅವನಿಗೆ ಹೋಗಿ ಸೇರ್ತದೆ. ಏಕಂ ಸದ್ವಿಪ್ರಾ ಬಹುಧಾ ವದಂತಿ, ಅವನಿಗೆ ನಾನಾ ಹೆಸರುಗಳಿಂದ ನಾನಾ ಧರ್ಮದವರು, ನಾನಾ ಪಂಥದವರು, ನಾನಾ ಹೆಸರುಗಳಿಂದ ಅವನೊಬ್ಬನ್ನೇ ಕರೀತಾರೆ. ಅವನಿಗೆ ಹೋಗಿ ಎಲ್ಲವೂ ಸೇರ್ತದೆ. ಅದಕ್ಕಾಗಿ ಸಾಧು ಸತ್ಪುರುಷರ ಒಂದು ಸಂಘವನ್ನು ಮಾಡಬೇಕು. ಸಂಘವನ್ನೇ ಬಿಟ್ಟು ಬಿಡ್ರಿ ಅಂತಾರೆ. ವ್ಯರ್ಥ ಸಂಘಗಳು, ವ್ಯರ್ಥ ಹರಟಗಳಿಗೆ, ಕಾಲಹರಣಕ್ಕೆ ಕಾರಣ ಆಗುವಂತಹ ಸಂಘ ಬೇಡ ಬೇಡ, ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದ್ರೆ ಮಹಾತ್ಮರ ಸಂಘವನ್ನಾದ್ರೂ ಮಾಡ್ರಿ. ಯಾಕೆಂದ್ರೆ ಸತಾಂ ಸಂಗೋಹಿ ಭೇಷಜಂ, ಸಜ್ಜನರ ಸಂಘ ಅಂತನ್ನೋದೊಂದು ದಿವ್ಯ ಔಷಧ ಇದ್ದಂತೆ ಈ ಸಂಸಾರದ ರೋಗಕ್ಕೆ. ಅಂಥ ಒಬ್ಬ ಮಹನೀಯರು ವಾದಿರಾಜ ಸ್ವಾಮಿಗಳು. ಆಧುನಿಕ ಉಡುಪಿ ಏನಿದೆ, ನಾವು ನೀವೆಲ್ಲ ಉಡುಪಿ ನೋಡಿದ್ದೇವೆ. ಆಧುನಿಕ ಉಡುಪಿಯ ನಿರ್ಮಾಪಕರವರು. ಅಲ್ಲಿರುವಂಥ ಪರ್ಯಾಯದ ವ್ಯವಸ್ಥೆ, ಈಗಿರುವಂಥ ಪರ್ಯಾಯದ ವ್ಯವಸ್ಥೆ, ಎಲ್ಲ ಮಠಗಳು, ಅಷ್ಟಮಠಗಳು ಮತ್ತು ಉಳಿದ ಮಠಗಳು, ಅದಕ್ಕೆ ಬೇಕಾದಂತಹ ಸ್ಥಳವನ್ನೆಲ್ಲ ಮಾಡಿಕೊಟ್ಟು ಎಲ್ಲ ಆಡಳಿತ ವ್ಯವಸ್ಥೆ, ಅದೆಲ್ಲವೂ ಕೂಡ ವಾದಿರಾಜ ಸ್ವಾಮಿಗಳ
ಒಂದು ದೂರದೃಷ್ಟಿಯ ಫಲವಾಗಿ ಇವತ್ತು ನಮ್ಗೆ ಕಂಡು ಬರ್ತದೆ. ಅಂಥ ಮಹನೀಯರು ಅನೇಕ ಮಹನೀಯರಿರ್ತಾರೆ. ಕೆಲವರು ಭಕ್ತರಾದವರಿಗೆ ಕೇವಲ ಅವರ ರೋಗ ರುಜಿನ, ಅವರ ಕಷ್ಟ ಕಾರ್ಪಣ್ಯಗಳಿಗೆ ಪರಿಹಾರವನ್ನು ಕೊಟ್ಟು ಅವರಿಗೆ ಆಶೀರ್ವಾದ ಮಾಡುವಂಥವ್ರು ಮಾತ್ರ ಇರ್ತಾರೆ. ಕೆಲವರು ಯಾವುದೇ ಗ್ರಂಥ ರಚನೆ ಅವರು ಮಾಡ್ಲಿಕ್ಕೆ ಹೋಗೋದಿಲ್ಲ. ಮಾಡ್ಲಿಕ್ಕೆ ಬರೋದಿಲ್ಲ ಅಂತಲ್ಲ, ಗ್ರಂಥ ರಚನೆ ಮಾಡುವಂಥ ಶಕ್ತಿ ಎಲ್ಲ ಮಹಾತ್ಮರಿಗೂ ಇರ್ತದೆ. ಆದರೆ ಕೆಲವರು ಮಾಡ್ಲಿಕ್ಕೆ ಹೋಗೋದಿಲ್ಲ. ಅದು ಅವರವರ ಆಯ್ಕೆ, ಅವರವರಿಗೆ ಬಿಟ್ಟದ್ದು. ವಾದಿರಾಜ ಸ್ವಾಮಿಗಳು ನಮಗೆ ಗೊತ್ತಿರಬೇಕು, ಸಂಸ್ಕೃತದಲ್ಲಿ, ಕನ್ನಡದಲ್ಲಿ ಮತ್ತು ತುಳುವಿನಲ್ಲಿ ಕೂಡ ಅನೇಕ ಕೃತಿಗಳನ್ನು ರಚಿಸಿದರು. ಸಾಮಾನ್ಯವಾಗಿ ನಾವಿಲ್ಲಿ ಹಾಡುವಂಥ ಹಾಡುಗಳೇನಿವೆ ಇವೆಲ್ಲ ಕನ್ನಡದ ಹಾಡುಗಳಾಗಿರ್ತವೆ. ಹಯವದನ ಅಂತ ಅವರ ಅಂಕಿತ ಇದ್ದದ ಹಾಡುಗಳನ್ನೆಲ್ಲ ಕನ್ನಡದ ಹಾಡುಗಳನ್ನು ಹಾಡ್ತಿರ್ತೇವೆ ನಾವು. ತುಳುವಿನ ಹಾಡುಗಳನ್ನು ಕೂಡ ಅವರು ರಚನೆ ಮಾಡಿದ್ದಾರೆ. ಆಧುನಿಕ ತುಳು ಭಾಷೆಯಲ್ಲಿ ಏನು ಜನ ಮಾತಾಡ್ತಾರೆ ಅದಕ್ಕಿಂತ ಸ್ವಲ್ಪ ಭಿನ್ನವಾಗಿ ಹಳೆಯ ತುಳುವಿನ ಸ್ಪರ್ಶ ಇರುವಂಥ ತುಂಬ ಸುಂದರವಾದಂಥ ಗೀತೆಗಳು ಅವ್ರದ್ದು ಕೆಲವಿವೆ. ತುಳುವಿನ ಗೀತೆಗಳಾದವು. ಕನ್ನಡದಲ್ಲಿ ಅನೇಕ ಹಾಡುಗಳನ್ನು ರಚನೆ ಮಾಡಿದ್ದಾರೆ. ಮತ್ತೆ ಆಗಿನ ಕಾಲದಲ್ಲಿ ಉಡುಪಿಯ ಪರಿಸರದಲ್ಲಿದ್ದಂತಹ ಅನೇಕ ಜನ ರಾಜರು, ಆಡಳಿತಗಾರರಿಗೆ, ವಿಜಯನಗರದ ಸಾಮ್ರಾಟರಿಗೆ ಮತ್ತು ಹೀಗೆ ಅನೇಕ ಕಡೆ ಅನೇಕ ಆಡಳಿತಗಾರರಿಗೆ, ರಾಜರಿಗೆಲ್ಲ ಮಾರ್ಗದರ್ಶನ ಮಾಡಿದಂಥ ಒಂದು ವ್ಯಕ್ತಿತ್ವ ಅವರು. ಅದಕ್ಕಾಗಿ ಅವರನ್ನ ವಾದಿರಾಜರು ಅಂತ ಕರೀತಾರೆ. ಬಹಳ ಪ್ರೀತಿಯಿಂದ ಅವ್ರನ್ನ ಜನ ರಾಜರು ಅಂತಲೇ ಕರೆಯೋದಿದೆ. ಯಾವುದೇ ರಾಜನಿಗೆ, ಯಾವುದೇ ಒಬ್ಬ ಆಡಳಿತಗಾರನಿಗೆ ಕಡಿಮೆ ಇಲ್ಲದ, ಅದಕ್ಕಿಂತಲೂ ಅದ್ಭುತವಾದಂತಹ ಒಂದು ವ್ಯಕ್ತಿತ್ವ ಅವರು. ಕನ್ನಡದಲ್ಲಿ ಹಾಡುಗಳನ್ನು ಬರೆದಿದ್ದಾರೆ. ಸಂಸ್ಕೃತದಲ್ಲಿ ಅನೇಕ ಗ್ರಂಥಗಳಿವೆ ಅವ್ರದ್ದು. ಸಂಸ್ಕೃತದ ಉಪನಿಷತ್ತುಗಳನ್ನು ಓದಲಿಕ್ಕಾಗಲಿ, ಬ್ರಹ್ಮಸೂತ್ರಗಳನ್ನು ಓದಲಿಕ್ಕಾಗಲಿ ಎಲ್ಲದಕ್ಕೂ ಕೂಡ ಅವರ ನೆರವು ಬೇಕು. ಗುರುವರ್ಥ ದೀಪಿಕಾ, ಯುಕ್ತಿ ಮಲ್ಲಿಕ ಮೊದಲಾದ ಗ್ರಂಥಗಳಿವೆ ಅವ್ರದ್ದು. ಉಪನಿಷತ್ತುಗಳಿಗೆ ಅವರ ವಿಶಿಷ್ಟವಾದಂಥ ಅರ್ಥಗಳಿವೆ. ಅವ್ರದ್ದೊಂದು ಅಸಾಧಾರಣವಾದಂಥ ಪ್ರತಿಭಾ. ಹಿಂದಿನ ಮಹನೀಯರು ಹೇಳಿದ್ದೆ, ಯಾರು ಹೇಳಿದ್ದು ಹೊಸದು ಅವರೇನು ಹೇಳಿ ಕೊಟ್ಟಿರ್ತಾರೆ ಅಂತಲ್ಲ. ಆಯಾ ಕಾಲಕ್ಕೆ ತಕ್ಕಂತೆ ಪ್ರಾಚೀನರು ಹೇಳಿದಂಥ ವಿಷಯಗಳನ್ನು ಇನ್ನೊಂದು ಭಾಷೆಯಲ್ಲಿ, ಹೊಸ ಭಾಷೆಯಲ್ಲಿ ಅಪ್ಡೇಟ್ ಮಾಡಿ ಹೇಳಬೇಕಾದಂಥ ಅಗತ್ಯ ಯಾವ ಕಾಲಕ್ಕೂ ಇದ್ದೇ ಇರ್ತದೆ. ಈ ಕಾಲಕ್ಕೂ ಇರ್ತದೆ, ಆ ಕಾಲಕ್ಕೂ ಇತ್ತು ಅಂಥ ಕೆಲಸ ಮಾಡಿದವರು. ಯುಕ್ತಿ ಮಲ್ಲಿಕ ಅಂತ ಅಂಥದ್ದೊಂದು ಗ್ರಂಥ ಅವರು. ಮಲ್ಲಿಕ ಅಂದರೆ ಮಲ್ಲಿಗೆ, ಯುಕ್ತಿ ಮಲ್ಲಿಕ. ಅನೇಕ ಯುಕ್ತಿಗಳನ್ನು ಪೋಣಿಸಿ ಭಗವಂತನ ಮಹಿಮೆಯನ್ನು, ಭಗವಂತನ ಸಿದ್ಧಾಂತವನ್ನು ಮನಮುಟ್ಟುವ ರೀತಿಯಲ್ಲಿ ಪ್ರತಿಪಾದನೆ ಮಾಡಿದಂಥ 4-5 ಸಾವಿರ ಶ್ಲೋಕಗಳ ದೊಡ್ಡ ಗ್ರಂಥ ಅದು ಯುಕ್ತಿ ಮಲ್ಲಿಕ ಅಂತೇಳಿ. ಕನ್ನಡದಲ್ಲಿ ಅನೇಕ ಹಾಡುಗಳಿವೆ, ನೀವೆಲ್ಲ ನೋಡಿದ್ದೇವೆ. ಲಕ್ಷ್ಮೀ ಶೋಭನ ಪದ ಮೊದಲಾದ ಹಾಡುಗಳಿವೆ. ಎಲ್ಲ ಸಾಧು ಸತ್ಪುರುಷರು ನಮ್ಮ ಕಷ್ಟ ಕಾರ್ಪಣ್ಯ, ನಮಗೇನಾದ್ರು ಸಮಸ್ಯೆಗಳಿದ್ದರೆ, ವಿವಾಹ, ರೋಗ, ಈ ಎಲ್ಲದಕ್ಕೂ ಅವರು ಪರಿಹಾರ ಕೊಟ್ಟೇ ಕೊಡ್ತಾರೆ. ವಿಶೇಷತಃ ವಾದಿರಾಜ ಸ್ವಾಮಿಗಳು ಸ್ವಯಂ ಅವರು ಸನ್ಯಾಸಿ ಇರಬಹುದು, ಆದರೆ ಅವರ ಗ್ರಂಥಗಳ ಪಾರಾಯಣ, ಅಧ್ಯಯನ ಮತ್ತು ಅರ್ಥಾನುಸಂಧಾನ, ಇದರಿಂದ ವಿವಾಹ, ಉದ್ಯೋಗ, ವಿವಾಹ, ಸಂತಾನ ಇತ್ಯಾದಿಗಳೆಲ್ಲ ಆಗ್ತವೆ ಅಂತ ಅನ್ನೋದು ವಾದಿರಾಜ ಸ್ವಾಮಿಗಳ ಗ್ರಂಥದ ಹೆಗ್ಗಳಿಕೆ. ಆದ್ದರಿಂದ ಆರಾಧನೆಗಳು ಯಾವತ್ತೂ ಕೂಡ ಕೇವಲ ಪಂಚಾಮೃತ ಅಭಿಷೇಕಗಳು, ಪಲ್ಲಕ್ಕಿ ಉತ್ಸವಗಳು, ರಥೋತ್ಸವಗಳು ಅಷ್ಟಕ್ಕೆ ಮಾತ್ರ ಸೀಮಿತ ಆಗಬಾರದು. ಇದು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇರಬಹುದು, ವಾದಿರಾಜ ಸ್ವಾಮಿಗಳ ಆರಾಧನೆ ಇರಬಹುದು. ಯಾರಿಗೆ ಸಂಸ್ಕೃತದ ಪರಿಚಯ ಇದೆ ಅಂಥವರು ಸಂಸ್ಕೃತದ ಗ್ರಂಥಗಳನ್ನು ಅವಲೋಕಿಸಬೇಕು. ಅದಿಲ್ಲದೆ ಇದ್ದವರು ಸಂಸ್ಕೃತ ಗ್ರಂಥಗಳ ಕನ್ನಡ ಅನುವಾದ ಇರ್ತದೆ, ಅಥವಾ ಕನ್ನಡದ ಹಾಡುಗಳಿರ್ತವೆ, ಅಥವಾ ತುಳು ಭಾಷೆಯ ಹಾಡುಗಳಿವೆ. ಇಂಥವೆಲ್ಲ ಹಾಡುಗಳನ್ನು ಮನನ ಮಾಡ್ತಾನೆ, ಅರ್ಥ ಸಮೇತ ಹಾಡಬೇಕಾದದ್ದು ಮನುಷ್ಯನ ಕರ್ತವ್ಯ. ನಮಗೆ ಸಂಸ್ಕೃತ ಆ ಕಡೆ ಇರಲಿ, ಕನ್ನಡದ ಹಾಡುಗಳನ್ನೇ ನಾವು ಅರ್ಥ ಅನುಸಂಧಾನ ಪೂರ್ವಕವಾಗಿ ಹಾಡುವುದನ್ನು ಬಿಟ್ಟುಬಿಟ್ಟಿದ್ದೇವೆ. ಯದೇವ ವಿದ್ಯೆಯಾ ಕರೋತಿ ತದೇವ ವೀರ್ಯವತ್ತರಂ ಭವತಿ ಅಂತ ಶಾಸ್ತ್ರ ಹೇಳುವಂತೆ, ಯಾವುದನ್ನೇ ಮಾಡಿದರು, ಸಂಧ್ಯಾವಂದನೆ ಇರ್ಬೋದು, ದೇವರ ಪೂಜೆ ಇರಬಹುದು, ಮತ್ಯಾವುದೇ ಹಬ್ಬ ಹರಿದಿನಗಳ ಆಚರಣೆ ಇರಬಹುದು, ಹಾಡುಗಳ ಒಂದು ಹಾಡುವಿಕೆ, ಗಾನ ಇರಬಹುದು, ಅದೆಲ್ಲವನ್ನೂ ಕೂಡ ಅರ್ಥಾನುಸಂಧಾನ ಪೂರ್ವಕವಾಗಿ ಮಾಡಿದ್ದಾಗ ಅದರಿಂದ ಫಲ ಹೆಚ್ಚು, ಮತ್ತು ಆ ಕರ್ತೃಗಳಿಗೆ ಅದರಿಂದ ಪ್ರೀತಿ ಕೂಡ ಹೆಚ್ಚು. ಅವ್ರು ಮಾಡಿದಂಥ ಹಾಡುಗಳಲ್ಲಿ
ಇಂಥ ಒಂದು ಅದಮ್ಯವಾದ ಶಕ್ತಿ ಇರ್ತದೆ. ಅದನ್ನು ನಾವು ಹೀಗೆ ಮನವರಿಕೆ ಮಾಡ್ಕೊಳ್ಬಹುದು. ನಿಮ್ಮಲ್ಲಿ ಯಾರಿಗಾದರೂ ಈ ಹಾವು ಚೇಳು ಕಚ್ಚಿದಾಗ ಅದಕ್ಕೆ ಕೆಲವರು ಹಿರಿಯರು ಮಂತ್ರ ಹಾಕ್ತಿದ್ರು, ಅದು ನಿಮ್ಗೆ ಗೊತ್ತಿರ್ತದೆ. ಆ ಮಂತ್ರಗಳನ್ನೇನಾದರೂ ನೀವು ಬೇಕಾದ್ರೆ ಕಲ್ತು ನೋಡಿ, ಅಥವಾ ಅವ್ರಿಗೊಂದ್ಸರಿ ಆ ಮಂತ್ರ ಅದೇನು ಅಂತ ಬಾಯಿಂದ ಉಚ್ಚರಿಸಲಿ, ನಾವು ಸ್ವಲ್ಪ ಕೇಳ್ತೀವಿ ಅಂತ ಕೇಳಿ ನೋಡಿ. ಆ ಮಂತ್ರ ಅದು ಯಾವ ಭಾಷೆ ಮಂತ್ರ, ಅದು ಅಕ್ಷರ ಏನು, ಇನ್ನೊಂದ್ಸರಿ ನಿಮ್ಗೆ ಹೇಳಲಿಕ್ಕೂ ಬರ್ಲಿಕ್ಕಿಲ್ಲ. ಅದನ್ನು ಇನ್ನೊಂದ್ಸರಿ ರಿಪೀಟ್ ಮಾಡಿ ಹೇಳಿ ನೋಡಿ ಅಂತಂದ್ರೆ ನಮಗೆ ಬರ್ಲಿಕ್ಕಿಲ್ಲ. ಅಂತ ಯಾವ್ದಾವುದೋ ವಿಚಿತ್ರವಾದ ಭಾಷೆ, ಏನೇನೋ ಪದಗಳು, ಬಹಳ ವಿಲಕ್ಷಣ ಅದು. ಆದರೆ ಅದರಿಂದ ಕೆಲಸ ಆಗ್ತದಲ್ಲ. ಅಮಾವಾಸ್ಯೆ ಇಂಥ ವಿಶೇಷ ಸಂದರ್ಭಗಳಲ್ಲಿ, ಗ್ರಹಣ ಸಂದರ್ಭಗಳಲ್ಲಿ ಆ ಮಂತ್ರವನ್ನು ಕಲಿತವರು ಅದನ್ನ ಪುನರುಚ್ಚರಿಸಿ ಅದರ ಎನರ್ಜಿಯನ್ನು ಮತ್ತೆ ಸ್ಥಾಪಿಸ್ಕೋತಾರೆ, ರಿಚಾರ್ಜ್ ಮಾಡ್ಕೋತಾರೆ ಅದನ್ನು. ಇದ್ರ ಹಿಂದೆಲ್ಲ ಕೆಲಸ ಮಾಡೋದೇನಂದ್ರೆ ಮನೋಬಲ. ಆ ಮಂತ್ರವನ್ನು ಕಂಪೋಸ್ ಮಾಡಿದ ವ್ಯಕ್ತಿ ಇರ್ತಾನಲ್ಲ, ಒಬ್ಬ ರಚನೆ ಮಾಡಿದ ವ್ಯಕ್ತಿ ಇರ್ತಾನಲ್ಲ, ಅವನ ಮನೋಬಲ ಮುಂದಿನ ಅದೆಷ್ಟೋ ಕಾಲ ರೋಗ ರುಜಿನಗಳಿಂದ ಪೀಡಿತರಾದವರಿಗೆ, ಹಾವು ಚೇಳುಗಳ ಕಡಿತದಿಂದ ಪೀಡಿತರಾದವರಿಗೆ, ಅವ್ರಿಗೆಲ್ಲರಿಗೂ ಅನುಕೂಲ ಆಗಲಿ ಅಂತ ಒಂದು ಮನೋಬಲವನ್ನು ತುಂಬಿಬಿಟ್ರೆ ಅದು ಮುಂದೆ ಕೆಲಸ ಮಾಡ್ತಾ ಹೋಗ್ತದೆ. ಅದನ್ನು ಯಾರು ಉಪದೇಶ ತಗೋತಾರೆ, ಅವರಿಂದ ಮತ್ತೊಬ್ಬರು ಉಪದೇಶ ತಗೊಳ್ತಾರೆ. ಅದು ಹಾಗೆ ಪರಂಪರೆಯಿಂದ ಪರಂಪರೆಗೆ, ಪೀಳಿಗೆಯಿಂದ ಪೀಳಿಗೆಗೆ ಮುಂದುವರಿತಾ ಹೋಗ್ತದೆ. ಅಂಥ ಒಂದು ಅದಮ್ಯವಾದಂಥ ಮನೋಬಲ. ತಾನು ಸನ್ಯಾಸಿ, ಆದರೆ ಯಾರು ಉದ್ಯೋಗ ಮಾಡಬೇಕು, ಯಾರು ವಿವಾಹ ಮಾಡಬೇಕು, ಯಾರು ಮಕ್ಕಳನ್ನು ಪಡ್ಕೋಬೇಕು, ಅಂಥವ್ರಿಗೆಲ್ಲರಿಗೂ ಕೂಡ ಇರುವಂಥ ವಿಘ್ನಗಳೆಲ್ಲ ಪರಿಹೃತ ಆಗಿ ಅವರ ಜೀವನ ಸುಗಮ ಆಗಲಿ. ಯಾರು ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಗಳಿಸಿ ಉದ್ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾರೆ, ಅವರಿಗೆ ಆ ಜ್ಞಾನ ಭಕ್ತಿ ವೈರಾಗ್ಯಗಳು ಲಭಿಸಲಿ ಅಂತ ಅವ್ರದೊಂದು ವಿಲ್ ಪವರ್ ಇರ್ತದಲ್ಲ, ಮನಃಶಕ್ತಿ, ಅದು ಕೆಲಸ ಮಾಡ್ತಾ ಹೋಗ್ತದೆ. ಅದಕ್ಕಾಗಿ ಅದ್ರ ಅರ್ಥ ತಿಳ್ಕೊಳ್ಬೇಕು, ಪ್ರತಿಯೊಂದನ್ನು ಅರ್ಥ ತಿಳ್ಕೊಂಡು ಮಾಡಬೇಕು. ರಾಮನಾಮವನ್ನೇ ಕೋಟಿ ಬಾರಿ ಬರೀಲಿ, ಕೃಷ್ಣನಾಮವನ್ನು ಬರೀಲಿ, ಹರೇ ರಾಮ ಹರೇ ಕೃಷ್ಣ ಅಂತ ನಾವು ಹೇಳಲಿ, ಏನನ್ನೇ ಹೇಳಿದ್ರು ಅದ್ರ ಅರ್ಥ ಏನು ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ. ನಾವು ಅದೇ ಹೇಳಿ, ಸಂಸ್ಕೃತ ಆ ಕಡೆ ಇರಲಿ, ಕನ್ನಡದ ಹಾಡುಗಳ ಅರ್ಥವನ್ನಾದರೂ ನಾವು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಅವ್ರು ಮಾಡಿದಂಥ ಹಾಡು ಒಂದಿದು, ಬೇಗ ಬಾರೋ ಬೇಗ ಬಾರೋ ನೀಲ ಮೇಘವರ್ಣ, ನೀಲವಾದ ಮೇಘದಂತೆ ಬಣ್ಣ ಇದ್ದವನೇ, ಬೇಲಾಪುರದ ಚೆನ್ನ ಅಂತಿದೆ. ಬೇಲಾಪುರ ಅಂದ್ರೆ ವೇಲಾಪುರ ಇದ್ದಿರ್ಬೇಕು, ಬೇಲೂರು, ಅಲ್ಲಿಯ ಚೆನ್ನಕೇಶವ ಅಂತ ಅವನ ಆರಾಧನೆ ಇದ್ದಿರ್ಬೇಕು. ಅದು ಅಲ್ಲಿ ಹೋದಾಗ ಯಾವಾಗಾದ್ರೂ ಮಾಡಿದ್ದಿರ್ಬೇಕು. ಇಂಥ ಹಾಡುಗಳನ್ನು ಪುರಂದರದಾಸರು ಮೊದಲಾದವರು ಬೇರೆಯವರು ಕೂಡ ಮಾಡಿದ್ದಾರೆ. ಇಂದಿರ ರಮಣ ಗೋವಿಂದ ಬೇಗ ಬಾರೋ, ನಂದನ ಕಂದ, ನಂದನ ಮಗ ಇವನು. ಇಂದಿರಾ ಅಂದ್ರೆ ಲಕ್ಷ್ಮಿ, ಅವಳ ಪತಿಯಾಗಿದ್ದಾನೆ. ರಂಗ ಉತ್ತುಂಗ, ನರಸಿಂಗ ಅಂದ್ರೆ ನರಸಿಂಗ ಅಂದ್ರೆ ನರಸಿಂಹ. ಗಂಗೆಯ ಪಡೆದ, ನೀನು ಗಂಗೆಯನ್ನ ನಿನ್ನ ಪಾದ ಕಮಲದಿಂದ ಹೊರಹೊಮ್ಮಿಸಿದೆ. ಪಾಂಡುರಂಗ ಬೇಗ ಬಾರೋ. ಶುದ್ಧ, ಯಾವುದೇ ದೋಷ ಇಲ್ಲದವನು ನೀನು. ನಮ್ಮಲ್ಲಿ ನೂರಾರು ದೋಷಗಳಿವೆ, ಅವನಲ್ಲಿ ಯಾವುದೇ ದೋಷ ಇಲ್ಲ. ರುಕ್ಮಿಣೀಶ ವಿಜಯ ಅಂತ ವಾದಿರಾಜ ಸ್ವಾಮಿಗಳ ಒಂದು ರುಕ್ಮಿಣಿ ಮತ್ತು ಕೃಷ್ಣರ ಪರಿಣಯದ ಕಥಾ, ಸುಮಾರು 18 ಸರ್ಗಗಳಿರುವಂತಹ ಒಂದು ಕಥಾ ಅದು. ಅಲ್ಲಿಯೂ ಕೂಡ ಆ ರುಕ್ಮಿಣಿಯ ಮತ್ತು ಕೃಷ್ಣರ ಪರಿಣಯವನ್ನು, ಶಾಸ್ತ್ರಾರ್ಥಗಳ ಹೂರಣವನ್ನು ತುಂಬಿ ತುಂಬ ಸುಂದರವಾಗಿ ಅವರು ವರ್ಣನೆ ಮಾಡ್ತಾರೆ. ಯಾಕೆ ಹೇಳಿದೆ ಅಂತಂದ್ರೆ, ಭಗವಂತ, ಭಗವತಿ, ಲಕ್ಷ್ಮೀ ನಾರಾಯಣರು, ಶಿವ ಪಾರ್ವತಿ ಅವರ ಚರಿತ್ರೆ, ಅವರ ಕಥೆಗಳು ಯಾವತ್ತೂ ನಿತ್ಯ ನೂತನ. ನಾವು ಮಾಡ್ಕೊಳ್ಳುವಂತಹ ಮದುವೆಗಳು, ಉಪನಯನಗಳು, ಅಲ್ಲಿ ತೆಗೆಸಿರುವಂಥ ಭಾವಚಿತ್ರ ಒಂದ್ಸರಿ ನೋಡಿದ್ರು ಮನೆಗೆ ಬಂದವರಿಗೆಲ್ಲ ಮತ್ತೆ ಅದನ್ನೇ ತೋರಿಸ್ತಾ ಕೂತ್ಬಿಟ್ರೆ ನಾಳೆ ಅವ್ರ ಮನೆಗೆ ಬರ್ಲಿಕ್ಕಿಲ್ಲ. ಆದರೆ ಭಗವಂತನ ಚರಿತ್ರೆ ಏನಿದೆ, ಎಷ್ಟು ಬಾರಿ ಅದನ್ನು ಹೇಳಿದ್ರು ಅದು ನಿತ್ಯ ನೂತನನೇ. ಈ ಒಂದು ಹಾಡಿನಲ್ಲೇ ಆ ಭಗವಂತ ಶುದ್ಧನಾಗಿದ್ದಾನೆ, ನಿರ್ದೋಷ, ಅಘರುದ್ಧ, ಅಘ ಅಂದ್ರೆ ಪಾಪ, ಪಾಪರಹಿತನೇ. ಇಂದಿರಾರಮಣ ಅಂತ, ಲಕ್ಷ್ಮೀರಮಣ ಅಂತ ಒಂದು ಸ್ತೋತ್ರ. ಪ್ರತ್ಯೇಕವಾಗಿ ಭಗವಂತನನ್ನ ಮತ್ತೆ ಲಕ್ಷ್ಮಿಯನ್ನ ಸ್ತೋತ್ರ ಮಾಡೋದಿಲ್ಲ. ಅವನು ಭಗವಂತನ ಒಂದೊಂದು ರೂಪಕ್ಕೂ ಲಕ್ಷ್ಮೀದೇವಿಯ ಒಂದೊಂದು ರೂಪ ಯಾವತ್ತೂ ಕೂಡ ಜೊತೆಯಾಗಿದ್ದೇ ಇರ್ತದೆ. ಆತ ಎಲ್ಲಿ ಹೋದ್ರೂ ಅವಳು ಇದ್ದೇ ಇರ್ತಾಳೆ. ಆದ್ರಿಂದ ಇಂದಿರಾರಮಣ ಅಂತ ಅವನ ಸ್ತೋತ್ರ. ಅನಿರುದ್ಧ, ಈ ಜಗತ್ತಿನಲ್ಲಿ ಯಾರೂ ಅವನನ್ನು ತಡೆಯೋದು ಸಾಧ್ಯ ಇಲ್ಲ. ಹದ್ದನೇರಿದ ಪ್ರಸಿದ್ಧ. ಹದ್ದು ಅಂದ್ರೆ ಗರುಡ, ಹದ್ದು ಅಂತ ಇವ್ರು ಹೇಳಿದ್ರು ಅಷ್ಟೇ. ಹದ್ದು ಪ್ರಸಿದ್ಧ ಅಂತ ಪ್ರಾಸ ಇರೋದ್ರಿಂದ ಹೇಳಿದ್ರು. ವಸ್ತುತಃ ಗರುಡ, ಗರುಡಾರೂಢನೇ. ಗರುಡ ಅಂದ್ರೆ ವೇದಾಭಿಮಾನಿ, ವೇದಗಳಿಂದ ಪ್ರತಿಪಾದ್ಯನಾದವನೇ. ಗರುಡ ಏರಿ ಭಗವಂತ ನಮ್ಮ ಕಡೆ ಬರೋದು ಅಂದ್ರೆ ವೇದಗಳ ಮೂಲಕ ನಮ್ಮ ಕಡೆ ಬಂದು ನಮಗೆ, ನಮ್ಮ ತಿಳಿವಿಗೆ, ನಮ್ಮ ಜ್ಞಾನಕ್ಕೆ ವಿಷಯ ಆಗೋದು ಅಂತ ಅರ್ಥ. ಪ್ರಸಿದ್ಧ, ಇವನು ವೇದಗಳಲ್ಲಿ, ಮಹಾಭಾರತ, ಭಾಗವತ, ರಾಮಾಯಣಾದಿಗಳಲ್ಲಿ, ಪುರಾಣಾದಿಗಳಲ್ಲಿ, ಅನೇಕ ಕನ್ನಡ, ತುಳು, ಹಿಂದಿ
ಮರಾಠಿ ಎಲ್ಲ ಹಾಡುಗಳಲ್ಲಿ ಪ್ರಸಿದ್ಧ ಅವನ ಗುಣಗಳು ಪ್ರಸಿದ್ಧ ಇದೆ. ಧೀರ, ಧೈರ್ಯಶಾಲಿಯಾದವನೇ. ಉದಾರವಾದ ಸ್ವಭಾವ ಇದ್ದವನು. ನಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಕಿವಿಕೊಟ್ಟು ಕೇಳುವಂಥವನು. ಗಂಭೀರ, ಅವನು ಗಾಂಭೀರ್ಯ ಸಾಗರೋಪಮಃ ಅಂತ ರಾಮಾಯಣದಲ್ಲಿ ರಾಮನನ್ನು ವರ್ಣನೆ ಮಾಡ್ತಾರೆ. ಸಮುದ್ರದಷ್ಟು ಗಂಭೀರವಾದಂಥ ವ್ಯಕ್ತಿತ್ವ, ಅಷ್ಟು ಉದಾತ್ತವಾದಂಥ, ನೋಡಿದರೆ ಭಯಭಕ್ತಿ ಬರುವಂಥ ವ್ಯಕ್ತಿತ್ವ ಆದಂಥ ಅದರ ಅರ್ಥ. ಹಾರಾಲಂಕೃತ, ಅನೇಕ ಹೂವಿನ, ತುಳಸಿಯ, ಬಂಗಾರದ ಆಭರಣಗಳನ್ನು, ಹಾರಗಳನ್ನು ಧರಿಸಿದವನು. ರಘುವೀರ, ರಘು ವಂಶದ ಒಬ್ಬ ಶ್ರೇಷ್ಠ ಚಕ್ರವರ್ತಿ. ಅಯ್ಯ ಅಂತ ಸಂಬೋಧನೆ. ಅಯ್ಯ ಅನ್ನೋದಕ್ಕೇನು ಪ್ರತ್ಯೇಕ ಅರ್ಥ ಇಲ್ಲ. ಸಹಾಯ ಅಂತಿದೆ, ಅದು ಸಹಾಯ ಅಂತ ಅದರ ಅರ್ಥ. ಅದನ್ನ ಪ್ರಾಸವಾಗಿ ಹೇಳುವಾಗ ಅಯ್ಯ, ಸಹಾಯ, ವಿಜಯ ಅಂತ ಹೇಳ್ತಾರೆ. ವಸ್ತುತಃ ಅದು ವಿಜಯ, ಸಹಾಯ, ಈಗ ಎರಡು ಶಬ್ದಗಳು. ವಿಜಯ ಅಂತಂದ್ರೆ ನೀನು ಗೆದ್ದವನು, ಸಂಸಾರಕ್ಕೆಂದು ಬಂದವನೇ ಅಲ್ಲ ನೀನು ಬಂದಿಲ್ಲ, ನಿನ್ನ ಪತ್ನಿಯೂ ಬಂದಿಲ್ಲ, ಬಂದವರು ನಾವು. ನಮ್ಮನ್ನು ಎತ್ತಿ ಹಿಡಿಬೇಕಾದವನು ನೀನು. ಅದಕ್ಕೆ ನಮಗೆ ಸಹಾಯ ಮಾಡಬೇಕು, ನೀನು ನಮಗೆ ಸಹಾಯ ಅಂತ ಅವನು ವರ್ಣನೆ ಮಾಡ್ತಾರೆ. ಅನೇಕ ಕಡೆ ವ್ಯಾಸರಾಜರು ಒಂದು ಕಡೆ, ನಾಳೆ ಅವರ ಆರಾಧನೆ, ನವಮಿ ಲಕ್ಷ್ಮೀ ಸಹಾಯಂ ಅಂತ. ಲಕ್ಷ್ಮಿಯೇ ಸಹಾಯವಾಗಿ ಉಳ್ಳವನು. ನಮಗೂ ನೀನೆಲ್ಲ ಸಹಾಯನೇ. ನಮ್ಗೆ ಯಾರು ಸಹಾಯ ಮಾಡಬೇಕು ಅಂತಂತಿರ್ತೇವಲ್ಲ, ಯಾರು ಮಿತ್ರರು, ಬಂಧುಗಳು. ಹಾಗೆ ಭಗವಂತನೇ ನಮಗೆ ಸಹಾಯ, ಅವನೇ ಅನಿಮಿತ್ತ ಬಂಧು. ಸಹಾಯ, ವಿಜಯ, ಬೇಗ ಬಾರೋ. ಉರಗಾದ್ರಿ ವಾಸ, ಉರಗ ಅಂದರೆ ಸರ್ಪಾದ್ರಿ ಅಂದರೆ ತಿರುಪತಿಯ ಬೆಟ್ಟ. ಈಗ ಅದಕ್ಕೆ ವೆಂಕಟಾಚಲ ಅಂತ ಕರೀತಾರೆ. ಹಿಂದೊಂದು ಕಾಲದಲ್ಲಿ ಅದಕ್ಕೆ ಅಂಜನಾಚಲ ಅಂತ ಕರೀತಿದ್ರು. ಮತ್ತು ಒಂದು ಕಾಲದಲ್ಲಿ ವೃಷಭಾಚಲ, ಮತ್ತೊಂದು ಕಾಲದಲ್ಲಿ ಶೇಷಾಚಲ. ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಅದನ್ನು ಕರೀತಾರೆ ಅಂತ ನೀವು ಕೇಳಿರ್ತೀರಿ. ಹಾಗಾಗಿ ಉರಗ ಅಂದರೆ ಶೇಷಾದ್ರಿ ವಾಸನೆ. ಹಯವದನ, ಹಯ ಅಂದರೆ ಕುದುರೆಯ ಮುಖವುಳ್ಳಂಥವನೇ ಅಂತ ಭಗವಂತನಿಗೆ ಅವರು ಸಂಬೋಧನೆ ಮಾಡ್ತಾರೆ. ಅವರ ಎಲ್ಲ ರಚನೆಗಳು ಕೂಡ, ಅವರು ಸರಸ ಭಾರತಿ ವಿಲಾಸ, ರುಕ್ಮಿಣೀಶ ವಿಜಯ, ಯುಕ್ತಿ ಮಲ್ಲಿಕ, ಈಗ ಏನನ್ನೇ ರಚನೆ ಮಾಡಿದ್ರು ಹಯಮುಖನನ್ನು ಅವರು ವರ್ಣಿಸ್ತಾರೆ. ಹಯಮುಖನನ್ನ ಸ್ತೋತ್ರ ಮಾಡಿ ಆ ಮೂಲಕ ಅವರು ಕಾರ್ಯ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಹಯ ಅಂತಂದ್ರೆ ಕುದುರೆ ಅಂದ್ರೆ ಅದು ಕೇವಲ ದೇಹದ ಶಕ್ತಿ ಅಲ್ಲ. ನಮಗೀಗ ಗೊತ್ತಿರೋ ಪ್ರಕಾರ ಹಾರ್ಸ್ ಪವರ್ ಅಂತೀವಿ ನಾವು, ಕುದುರೆ ಶಕ್ತಿ ಅಂತ. ಯಾವುದೋ ಯಂತ್ರ ಮೊದಲಾದವುಗಳಿಗೆ ಭಾರವನ್ನು ಎಳಿಲಿಕ್ಕೆ ಬೇಕಾದ ಶಕ್ತಿಗಳಿಗೆಲ್ಲ ಹಾರ್ಸ್ ಪವರ್, ಅಶ್ವಶಕ್ತಿ ಅಂತೀವಿ ನಾವು. ಅದು ಅಶ್ವಶಕ್ತಿಯ ದೇಹಕ್ಕೆ ಮಾತ್ರ ಸಂಬಂಧಪಟ್ಟಂತ ಅಶ್ವಶಕ್ತಿ ಅಲ್ಲ, ಅದು ಮನಸ್ಸಿಗೆ ಸಂಬಂಧಪಟ್ಟಂತ ಅಶ್ವಶಕ್ತಿ. ಕುದುರೆ ಬಹಳ ಬುದ್ಧಿವಂತಿಕೆಯ ಪ್ರಾಣಿ, ಯಾವಾಗಲೂ ಜಾಗರೂಕವಾಗಿರುವಂತಹ ಒಂದು ಪ್ರಾಣಿ ಅದು ಯಾವುದೋ ನಾಯಿ ಬೆಕ್ಕುಗಳು ಆಲಸಿಯಾಗಿ ಬಿದ್ದಿರೋದನ್ನ ನಾವು ನೋಡ್ತೇವೆ. ಅದು ಉತ್ತಮ ಜಾತಿಯ ಕುದುರೆ, ಅದು ಯಾವತ್ತೂ ನಿಂತ್ಕೊಂಡಿರ್ತದಂತ. ಯಾವಾಗ ನಿದ್ದೆ ಮಾಡ್ತದೋ, ಕೂತ್ಕೊಳ್ತದೆ, ಯಾವಾಗ ಗೊತ್ತೇ ಆಗೋದಿಲ್ಲ. ಎಲ್ಲರೂ ನೋಡಿ ಪರೀಕ್ಷೆ ಮಾಡಿ ನೋಡಿರ್ಬೇಕು. ಅದು ಅಶ್ವಶಕ್ತಿ ಅಂದ್ರೆ ಮನಸ್ಸಿನ ಶಕ್ತಿ. ಅದಕ್ಕಾಗಿ ಹಯವದನ ಆ ಭಗವಂತನಿಗೆ ಕುದುರೆ ಮುಖ ಇರ್ತದಲ್ಲ, ಕುದುರೆ ಮುಖ ಅವ್ನು ಯಾಕೆ ಇರ್ತದೆ ಅಂತಂದ್ರೆ, ಆ ಕುದುರೆಯ ಮುಖದಿಂದ ನಸ್ತೋ ಮುಖಾದಪಿ ನಿರಂತರ ಮುದ್ಗಿರಂತಮ್ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಅವನು ಮೂಗಿನ ಮೂಲಕ, ಬಾಯಿ ಮೂಲಕ ನಿರಂತರವಾಗಿ ವೇದಗಳು, ಪುರಾಣಗಳು, ಶಾಸ್ತ್ರಗಳು ಹೊರಗೆ ಬರ್ತಿರ್ತಾವಲ್ಲ. ಅವನು ಬಡಿಸ್ತಾ ಇದ್ದಾನೆ, ಊಟ ಮಾಡಬೇಕಾದಷ್ಟೇ ನಮ್ಮ ಕರ್ತವ್ಯ ಇದೆ. ಆ ಕುದುರೆಯ ಮುಖದಿಂದ ಅದು ನಿರಂತರವಾಗಿ ಹೊರಗೆ ಬರ್ತಿದೆ. ಅದು ಕುದುರೆಯ ಮುಖ, ಅಶ್ವದ ಮುಖ ಅನ್ನೋದಕ್ಕೆ ಆ ಸಂಕೇತ ಇದೆ. ಅದಕ್ಕಾಗಿ ಶಾಸ್ತ್ರದಲ್ಲಿ ಯಾರು ಅಧ್ಯಯನ ಮಾಡಬೇಕಾಗಿದೆ, ಅದು ಪ್ರವಚನ ಯಾರು ಮಾಡಬೇಕಾಗಿದೆ, ಅವರೆಲ್ಲ ಯಾವತ್ತೂ ಈ ಹಯಗ್ರೀವ ಮಂತ್ರ ಇತ್ಯಾದಿಗಳನ್ನು ಜಪ ಮಾಡ್ತಿರ್ತಾರೆ. ಹಯಗ್ರೀವೇತಿ ಯೋಗದೇ ನರಂ ಮುಂಚಂತಿ ಪಾಪಾನಿ ದರಿದ್ರಮೇವ ಯೋಷಿತ ವಿಶೋಭತೆ ಚ ವೈಕುಂಠ ಕವಾಟೋದ್ಘಾಟನ ಧ್ವನಿ. ಉಗ್ಗು ಮೊದಲಾದ ದೋಷಗಳಿದ್ದರೆ ದೋಷಗಳೆಲ್ಲ ಪರಿಹೃತ ಆಗಿ ವಾಣಿ, ನಾವು ಆಡುವ ಮಾತು ಮತ್ತೊಬ್ಬರ ಮೇಲೆ ಪರಿಣಾಮ ಬೀರಬೇಕು ಅಂತಿದ್ರೆ ಅದಕ್ಕೆಲ್ಲದಕ್ಕೂ ಹಯಗ್ರೀವನ ಸ್ತೋತ್ರವನ್ನು ಶಾಸ್ತ್ರದಲ್ಲೇ ಹೇಳ್ತಾರೆ. ಅದಕ್ಕಾಗಿ ವಾದಿರಾಜ ಸ್ವಾಮಿಗಳು ಅವನು ಸ್ತೋತ್ರ ಮಾಡಿ ಅವನ ಅನುಗ್ರಹದಿಂದ ನಿತ್ಯ ಆ ಶಾಸ್ತ್ರಗಳನ್ನೆಲ್ಲ ತಾವು ಕೂಡ ಪ್ರವಚನ ಮಾಡಿದರು, ರಚಿಸಿದರು. ನಿತ್ಯ ಅವನಿಗೆ, ನಮಗೆ ಇದೆಲ್ಲ ಗೊತ್ತಿದೆ, ತಮ್ಮ ಸ್ವಂತ ಕೈಯಿಂದ ಅವನಿಗೆ ನೈವೇದ್ಯ ತಿಳಿಸ್ತಿದ್ರು. ನಾವೆಲ್ಲ ನೈವೇದ್ಯ ದೇವ್ರ ಮುಂದಿಟ್ಟು ಅದಕ್ಕಷ್ಟು ಪರಿಷೇಕ ಮಾಡಿ ಅದಕ್ಕೆ ನಮಸ್ಕಾರ ಮಾಡಿ ಮುಂದೆ ಅದನ್ನು ತಿನ್ನುವವರು ನಾವು. ಅವನೇ ತಿನ್ನೋದಾಗಿದ್ದು ನಾಳೆ ನಾವು ಇಡ್ಲಿಕ್ಕಿಲ್ಲ. ಅಂದ್ ಹಾಗಲ್ಲ, ನಿತ್ಯ ಅವರು ತಮ್ಮ ತಲೆ ಮೇಲೆ ಆ ಹೂರಣದ ಬುಟ್ಟಿ ಇಟ್ಕೊಂಡು ನಿತ್ಯ ಅವನು ತಿನ್ನಿಸ್ತಿದ್ರು. ಅವನು ಭಕ್ತಿಗೆ ಒಲಿದು ಅವನು ಕುದುರೆ ರೂಪದಿಂದಲೇ ಬಂದು ನಿತ್ಯ ತಿಂತಿದ್ದ. ಅಂಥ ಮಹಾಶಕ್ತಿ ಇದ್ದಂಥವರು.
ಅವರ ಒಂದು ಗ್ರಂಥದ ಶ್ಲೋಕಗಳು ಮತ್ತೆ ಈಗ ಮಂಗಲಾಚರಣೆಯಲ್ಲಿ ಹೇಳಿದ 3 ಶ್ಲೋಕಗಳ ಪೈಕಿ 2 ಶ್ಲೋಕಗಳು ಅವರ ಗ್ರಂಥದ್ದೇ. ಒಂದು ಕನ್ನಡದ ಹಾಡು, ಅದನ್ನು ಕೂಡ ಇಲ್ಲಿ ನಾವು ಯಥಾಮತಿ ಯಥಾಸಮಯ ಅವಲೋಕಿಸಿದ್ದೇವೆ. ಇವತ್ತಿನ ಈ ಭಾಗ ಆ ವಾದಿರಾಜ ಸ್ವಾಮಿಗಳ ಅಂತರ್ಯಾಮಿಯಾದಂತಹ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾದಂತಹ ಲಕ್ಷ್ಮೀ ಹಯಗ್ರೀವ ರೂಪಿಯಾದಂತಹ ಭಗವಂತನಿಗೆ ಅರ್ಪಿತವಾಗಿದೆ. ಶ್ರೀ ಲಕ್ಷ್ಮೀ ಹಯಗ್ರೀವಾರ್ಪಣ ಮಸ್ತು.